ते वै विदन्त्यति तरन्ति च देवमायां स्त्री शूद्र हूण शबर अपि पापजीवाः यद्यद्भुतक्रम परायण शील शिक्षाः तिर्यग्जना अपि किमु श्रुतधारणाये. ವೇದವ್ಯಾಸರು ರಚಿಸಿದ ಶ್ರೀಮದ್ ಭಾಗವತ ಏನಿದೆ ಅದರಲ್ಲಿ ಬಂದಿರುವಂಥ ಸಾರವತ್ತಾದ ಶ್ಲೋಕಗಳನ್ನು ಸಂಗ್ರಹಿಸಿ ವಿಷ್ಣು ತೀರ್ಥಾಚಾರ್ಯರು ಭಾಗವತ ಸಾರೋದ್ಧಾರ ಅಂತ ರಚನೆ ಮಾಡಿದ್ದಾರೆ. ಅದರಲ್ಲಿ ಬ್ರಹ್ಮೋಪದೇಶ ಪ್ರಕರಣ ಅಂತ ಪ್ರಕರಣ ಪರಮಾತ್ಮನ ಕುರಿತಾಗಿ ಬೇರೆ ಬೇರೆಯವರು ಉಪದೇಶ ಮಾಡಿದ್ದು ಮತ್ತು ಆ ಉಪದೇಶಗಳನ್ನು ಇನ್ನಿತರರು ಕೇಳಿದ್ದು ಅದನ್ನೆಲ್ಲ ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಬಂದಿದ್ದೀವಿ. ಈಗ ಅದರಲ್ಲಿ 160ನೇ ಶ್ಲೋಕ ಇದು. ಆದರ ಜನನಾಯ ಕೇವಲಂ ವೇದಾದಿಶಾಸ್ತ್ರ ಯೋಗ್ಯತಾ ರಹಿತಾನಾಂ ಸಂಸಾರ ತರಣಂ ದೃಷ್ಟಮಿತಿ ದರ್ಶಯತಿ. ಯಾರ್ಯಾರೋ ಭಗವಂತನ ಕುರಿತಾಗಿ ಉಪದೇಶ ಮಾಡಿದರು, ಅದನ್ನು ಯಾರ್ಯಾರೋ ಕೇಳಿದರು. ಅಷ್ಟನ್ನೆಲ್ಲ ಕೇಳಿದಾಗ ನಮಗೆ ಅನೇಕ ಸರಿ ಏನು ಅನ್ನಿಸ್ತದೆ, ಇಂಥ ಮಾತುಗಳನ್ನು ನಾನು ಕೂಡ ಕೇಳಿದ್ದೇನೆ, ಅಂಥ ಪ್ರಶ್ನೆಗಳನ್ನು ನಾನು ಕೂಡ ಎದುರಿಸಿದ್ದೇನೆ. ಎಲ್ಲ ಕೇಳುವುದನ್ನು ಕೇಳಿ ಆಯಿತು, ನಿಮ್ಮಂಥ ವಿದ್ವಾಂಸರು ಅದನ್ನೆಲ್ಲ ಹೇಳಿದಿರಿ, ನಾವು ಕೇಳಿದೆವು, ನಮ್ಮ ಗತಿ ಏನು ಅಂತ ಯಾರ್ಯಾರೋ ಕೇಳೋರಿದ್ದಾರೆ. ಸ್ತ್ರೀಯರು ಕೇಳ್ತಾರೆ, ಶಾಸ್ತ್ರಾಧ್ಯಯನ ನಾವು ಮಾಡಿದವರಲ್ಲ, ಎಲ್ಲರಿಗೂ ಹೇಗೆ ಗತಿ, ಹೇಗೆ ಅವರ ಉದ್ಧಾರ ಹೇಗೆ ಅಂತೆಲ್ಲ ಕೇಳ್ತಿರ್ತಾರೆ. ಮನುಷ್ಯನಿಗೆ, ಸಾಧಕರಿಗೆ ಅಂಥದ್ದೊಂದು ಚಿಂತೆ, ಅಂಥದ್ದೊಂದು ಕಾಳಜಿ ಇರಬೇಕಾದ್ದು ಸಹಜನೇ. ಯಾರಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂತ ಕಳಕಳಿ ಇರ್ತದೆ, ಅಂಥ ಒಂದು ಚಿಂತೆ ಇರ್ತದೆ, ಅವ್ರಿಗೆ ಮಾತ್ರ ಉತ್ತೀರ್ಣರಾದೇನೋ ಇಲ್ಲೋ ಅಂತ ಭಯ ಇರ್ತದೆ. ಆದ್ದರಿಂದ ವಾಸ್ತವಿಕವಾಗಿ ಯಾರು ಭಗವಂತನ ಭಕ್ತರಾಗಿದ್ದಾರೋ ಅಂತರಂಗದಲ್ಲಿ, ಆದರೆ ಅನೇಕ ಕಾರಣಗಳಿಂದ ಮುಂದುವರಿಲಿಕ್ಕೆ ಬೇಕಾದಂಥ ಮಾರ್ಗಗಳು ಅವ್ರಿಗೆ ಸಿಗ್ತಾ ಇಲ್ವೋ ಅಂಥವರೇ ಆ ಪ್ರಶ್ನೆ ಕೇಳೋರು. ಅದಕ್ಕಾಗಿ ಆದರ ಜನನಾಯ ಕೇವಲಂ ಅಂತ ವಿಷ್ಣು ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಈ ಶ್ಲೋಕಕ್ಕೆ. ಹಿಂದಿನ ಎಲ್ಲ ಶ್ಲೋಕಗಳನ್ನು ಹೇಳಿದ್ರಿ, ಇಷ್ಟು ಭಗವಂತನ ಸ್ವರೂಪ ಬಹಳ ಸೂಕ್ಷ್ಮವಾಗಿದೆ ಅಂತೆಲ್ಲ ಬಂತು. ಅವನ ಬಗ್ಗೆ ಎಲ್ಲರೂ ಕೂಡ ಕೇವಲ ವಿವಾದನೆ ಮಾಡ್ತಾ ಇದ್ದಾರೆ. ಎಚ್ಚಕ್ತಯೋ ವದತಾಂ ವಾದಿನಾವೈ ಅಂತ ಹಿಂದೆ ಎಲ್ಲ ವಾದಿಗಳು ಕೂಡ ಆ ಭಗವಂತನ ಶಕ್ತಿಯ ಬಗ್ಗೆ, ಅವನ ಗತಿಯ ಬಗ್ಗೆ ಇವತ್ತಿಗೂ ವಾದ, ಸಂವಾದ, ವಿವಾದ ಮಾಡ್ತಾನೆ ಇದ್ದಾರೆ. ಅವರಲ್ಲಿ ಒಮ್ಮತ ಮೂಡಿಲ್ಲ. ಮತ್ತೆ ಆ ಭಗವಂತನ ಶಕ್ತಿ ಇವರು ಎಲ್ಲರಿಗೂ ಕೂಡ ಮೋಹನೇ ಹುಟ್ಟಿಸ್ತಾ ಇದೆ. ಅದರಲ್ಲಿ ಮುಂದುವರೆದಷ್ಟು ಮತ್ತಷ್ಟು ಮೋಹ ಹುಟ್ಟುತ್ತಿದೆ. ಅಂಥ ಅನಂತ ಮಹಿಮವುಳ್ಳಂಥ ಪೂರ್ಣನಾದಂಥ ಭಗವಂತನಿಗೆ ನಮಸ್ಕಾರ ಅಂತ ಒಂದು ಶ್ಲೋಕ ಬಂದಿತ್ತು. ಹಾಗಿದ್ದಾಗ ದೊಡ್ಡ ದೊಡ್ಡ ವಾದಿಗಳಿಗೆ ಹಾಗಾಗೋದಾದರೆ ನಮ್ಮ ಗತಿ ಏನು ಅಂತ ಎಲ್ಲರಿಗೂ ಅನಿಸ್ತಿರ್ತದೆ. ಅದಕ್ಕಾಗಿ ಈ ಶ್ಲೋಕ ಹೇಳೋದು. ಚತುರ್ಮುಖ ಬ್ರಹ್ಮ ನಾರದನಿಗೆ ಹೇಳಿದ ಮಾತು. ನಾರದನಿಗೆ ಆ ಮಾತನ್ನು ಹೇಳಿದ್ರಿಂದ, ನಾರದ ನೀನು ಈ ಮಾತನ್ನ ಎಲ್ಲ ಜನರಿಗೂ ಕೂಡ ಹೋಗಿ ಸಾರು. ಮನುಷ್ಯರು, ದೇವತೆಗಳು, ದೈತ್ಯರು ಎಲ್ಲರ ಸಂಪರ್ಕನೂ ನಾರದರಿಗಿರ್ತದೆ. ಯಾರು ಕಲೀಲಿ ಬಿಡಲಿ ಅಲ್ಲಿ ಹೋಗಿ ಅವರು ತತ್ವೋಪದೇಶ ಮಾಡ್ತಿರ್ತಾರೆ. ದೇವ ಕಾರ್ಯ ಏನು ಆಗಬೇಕಾಗಿದೆ ಅದನ್ನು ಆಗುವಂತೆ ಮಾಡ್ತಾರೆ. ಅವ್ರ ಮನಸ್ಸನ್ನು ಬಡಿದೆಬ್ಬಿಸ್ತಾರೆ. ದುಷ್ಟರಾದಂಥ ದೈತ್ಯರ ಸಂಪರ್ಕವೂ ಅವರಿಗಿದೆ, ಸಜ್ಜನರಾದಂಥ ಭಾಗವತರ ಸಂಪರ್ಕವೂ ಅವರಿಗಿದೆ. ಅದಕ್ಕಾಗಿ ನಾರದರಿಗೆ ಹೇಳ್ತಾರೆ, ಸ್ತ್ರೀಯರು, ಶೂದ್ರರು, ಹೂಣ, ಶಬರ ಮೊದಲಾದ ಕ್ಷುದ್ರ ಜಾತಿಗಳಲ್ಲಿ ಹುಟ್ಟಿದವರು, ಮತ್ತೆ ಯಾರೇ ಪ್ರಾಣಿ ಪಕ್ಷಿಗಳು, ಅವರೆಲ್ಲರೂ ಕೂಡ ಭಗವಂತನನ್ನು ತಿಳಿದು ಸಂಸಾರವನ್ನು ದಾಟಿಯೇ ದಾಟ್ತಾರೆ. ಭಗವಂತನನ್ನು ಧ್ಯಾನಿಸಬೇಕು ಅಂತ ಮನಸ್ಸಿನಲ್ಲಿ ಒಂದು ಅಪೇಕ್ಷೆ ಇರಬೇಕು, ಅಷ್ಟು ಸಾಕು. ಹೀಗಿದ್ದಾಗ ತೀರಾ ಸಾಧಾರಣರಾದಂಥ ಜನರು ಕೂಡ ಆ ಸಂಸಾರವನ್ನು ದಾಟ್ತಾರೆ ಅಂತ ಆದಮೇಲೆ, ಭಗವಂತನ ಮಾಯೆಯನ್ನು ದಾಟ್ಲಿಕ್ಕೆ ಸಾಧ್ಯ ಇದೆ ಅಂತಂದ ಮೇಲೆ, ಶಾಸ್ತ್ರ ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡುವವ್ರ ಬಗ್ಗೆ ಮತ್ತೇನು ಹೇಳಬೇಕಾಗಿದೆ ಅಂತ ಆ ಶ್ಲೋಕ ಹೇಳ್ತದೆ. ಅದಕ್ಕೆ ಸುದೀರ್ಘವಾದಂಥ ವ್ಯಾಖ್ಯಾನವೂ ಇದೆ. ಸ್ತ್ರ್ಯಾದಯ ಪಾಪಜೀವಾ ಅಪಿ,
ಸ್ತ್ರೀಯರಿಗೆ, ಶೂದ್ರರಿಗೆ ವೇದಾದಿ ಶಾಸ್ತ್ರಗಳ ಮೂಲಕ ಜ್ಞಾನ ಸಂಪಾದನೆ ಮಾಡುವಂಥ ಸಾಮರ್ಥ್ಯ, ಅಧಿಕಾರ ಇಲ್ಲ. ಆದರೆ ಅವರೂ ಕೂಡ ಶಾಸ್ತ್ರ ಶ್ರವಣಾದಿಗಳ ಮೂಲಕ ಅಭ್ಯಾಸ ಮಾಡಿ ಮುಂದೆ ಆ ಭಗವಂತನ ಮಾಯೆಯನ್ನು ದಾಟ್ತಾರೆ ಅಂತೀರಿ. ಅವರೂ ಜ್ಞಾನ ಸಂಪಾದನೆ ಮಾಡ್ತಾರೆ ಅಂತೀರಿ, ಮುಕ್ತಿ ಭಾಗಿಗಳಾಗ್ತಾರೆ ಅಂತ ಹೇಳ್ತಾ ಇದ್ದೀರಿ. ಈ ಪ್ರಶ್ನಕ್ಕೆ ಏನು ಉತ್ತರ? ಹೇಗಿದೆ? ಅವ್ರಿಗೆ ಅಧಿಕಾರ ಇಲ್ವಲ್ಲ. ಅಂದರೆ ಪಾಪಜೀವಾಹ ಅಂತ ಅಲ್ಲೊಂದು ಶಬ್ದ ಪ್ರಯೋಗ ಮಾಡಿದೆ. ಪಾಪಜೀವರು ಅಂದರೆ ಸ್ವಭಾವತಃ ಪಾಪಗಳಾದಂಥ ಜೀವರು ಅಂತ ಅರ್ಥ ಅಲ್ಲ. ಅಂತರಂಗದಲ್ಲಿ ಪಾಪವನ್ನೇ ತುಂಬಿಕೊಂಡಂಥವರು, ಯಾವ ಕಾಲಕ್ಕೂ ಕೂಡ ಭಗವಂತನನ್ನು ನೆನೆಯದವರು, ಯಾವ ಕಾಲಕ್ಕೂ ಕೂಡ ಅವರ ಮನಸ್ಸು ತನ್ನ ದೋಷಗಳನ್ನು ಕಳ್ಕೊಂಡು ಆ ಗುಣಗಳನ್ನು ಆವಿಷ್ಕರಿಸ್ಕೊಂಡು ಭಗವಂತನನ್ನು ಎಂದಾದರೂ ತಲುಪ್ತದೆ ಅಂತ ಕಾಣಿಸೋದೇ ಇಲ್ವೋ ಅಂಥ ದುಷ್ಟ ಜನರ ಬಗ್ಗೆ ಹೇಳ್ತಿಲ್ಲ. ಅವರು ದುರ್ಗತಿಗೆ ಹೋಗ್ತಾರೆ. ಮಾಂ ಅಪ್ರಾಪ್ಯ ಇವ ಕೌಂತೆಯ ತಥೋ ಯಾಂತಿ ಅಧಮಾಂ ಗತಿಂ ಅಂತ ಭಗವದ್ಗೀತೆ ಅವ್ರ ಬಗ್ಗೆ ಹೇಳಿದೆ. ಆ ಜನರ ಬಗ್ಗೆ ಇಲ್ಲಿ ಹೇಳ್ತಿಲ್ಲ. ಸ್ವಭಾವತಃ ಯಾರು ಪಾಪಜೀವರಾಗಿದ್ದಾರೆ, ಯಾರು ಭಗವಂತನ ಮಹಿಮೆಯನ್ನು ಒಪ್ಪೋದಿಲ್ಲ, ಅವರು ಈ ಭಗವಂತನ ಕುರಿತಾಗಿ ಶ್ರವಣ ಮಾಡಲಿಕ್ಕೆ ಅಪೇಕ್ಷೆನೂ ಪಡೋದಿಲ್ಲ. ತಾವು ಅದನ್ನು ಅರಿತುಕೊಂಡು ಇನ್ನೊಬ್ರಿಗೆ ಹೇಳಲಿಕ್ಕೂ ಅವರು ಪ್ರಯತ್ನ ಪಡೋದಿಲ್ಲ. ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾಹ ಅಂದರೆ ಅದ್ಭುತ ಕ್ರಮ ಅಂದರೆ ಪರಮಾತ್ಮ. ತ್ರಿವಿಕ್ರಮ, ಅಮಿತ ವಿಕ್ರಮ, ಅದ್ಭುತ ಕ್ರಮ ಅಂದರೆ ಎಲ್ಲ ಅವನನ್ನೇ ಹೇಳುವಂಥ ಶಬ್ದಗಳು. ಆ ಭಗವಂತನ ಕುರಿತಾಗಿ ನಾವು ಏನು ಕೇಳ್ತೀವಿ ಅದು ಪ್ರತಿಯೊಂದೂ ಅದ್ಭುತನೇ. ಅವನು ಮೂಲ ರೂಪದಲ್ಲಿ ಇದ್ದರೆ ಅದು ಅದ್ಭುತ, ಅವನು ಇಲ್ಲಿ ಇದ್ದರೆ, ಈ ಅವತಾರ ಮಾಡಿ ಬಂದರೆ ಅದು ಅದ್ಭುತ. ಅಂತೂ ಅವನ ಕ್ರಮ, ಅವನು ತಗೊಳ್ಳುವಂಥ ಪ್ರತಿಯೊಂದು ಹೆಜ್ಜೆನೂ ಅದ್ಭುತ. ಅದಕ್ಕಾಗಿ ಅವನನ್ನು ಆಶ್ಚರ್ಯ, ಅದ್ಭುತ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಅಂಥ ಭಗವಂತನ ಕಡೆಗೆ ಅವ್ರ ಮನಸ್ಸೇ ಹೋಗೋದಿಲ್ಲ. ಮತ್ತೆ ಅದನ್ನೆಲ್ಲ ತಾವು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಅವರು ಆ ಶೀಲವನ್ನ ನಾವು ಅಳವಡಿಸ್ಕೊಳ್ಬೇಕು. ಸಾಧಕರಾದವರು ಆ ಶೀಲವನ್ನ, ಶೀಲ ಅಂದರೆ ಆ ವ್ಯಕ್ತಿತ್ವ, ಅದನ್ನು ಅವರು ಅಳವಡಿಸ್ಕೊಳ್ಬೇಕು. ಕೇವಲ ಆ ಶೀಲವನ್ನ ಯಾರ್ಯಾರೋ ದೊಡ್ಡ ದೊಡ್ಡದಾದಂಥ ಜ್ಞಾನಿಗಳು ಅವರೆಲ್ಲ ತಮ್ಮ ಜೀವಮಾನದಲ್ಲಿ ಆ ಶೀಲವನ್ನು ಅಳವಡಿಸ್ಕೊಂಡಿದ್ರು, ಅವ್ರು ಆ ಥರ ಬದುಕಿದ್ರು ಅಂತ ಕೇಳಿ ಆನಂದ ಪಟ್ಟರೆ ಅದರಿಂದ ನಮ್ಮ ಸಾಧನೆ ಆಗೋದಿಲ್ಲ. ಸತ್ಕಥಾ ಕಾಲಕ್ಷೇಪ ಆದಿತ್ತು. ಆ ಶೀಲವನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಶೀಲವನ್ನು ಅಳವಡಿಸ್ಕೊಂಡು ಭಗವದ್ಭಕ್ತಿಯನ್ನು ಮುಂದುವರಿಸಬೇಕು. ಅಂಥವರಿಗೆ ಸದ್ಗತಿ ಖಂಡಿತವಾಗಿಯೂ ಸಾಧ್ಯ ಇದೆ. ಮತ್ತೆ ಆ ಭಗವಂತನ ಭಕ್ತಿಯನ್ನು ಶ್ರವಣ, ಮನನ, ಧ್ಯಾನದ ಮೂಲಕ ಮತ್ತೆ ಅಭ್ಯಾಸ ಮಾಡಬೇಕು. ಮತ್ತಷ್ಟು ಶ್ರವಣ ಮಾಡಬೇಕು. ಮಾಡಿದ ಶ್ರವಣ ಉಚಿತವಾಗಿದೆಯೋ ಇಲ್ಲವೋ, ನಮಗೆ ಆ ವಿಷಯಗಳು ಮನವರಿಕೆ ಆಗಿವೆಯೋ ಇಲ್ಲವೋ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕಾಗಿ ಮತ್ತೆ ಮನನ ಮಾಡ್ತಾ ಇರಬೇಕು. ಯಾವ ಮಂತ್ರ ನಮಗೆ ಉಚಿತ ಆಗಿದೆ, ಯಾವುದನ್ನು ನಾವು ಪಾರಾಯಣ ಮಾಡಬಹುದು, ಯಾವುದನ್ನು ನಮಗೆ ಉಪದೇಶ ಕೊಟ್ಟಿದ್ದಾರೆ ಅಂಥದ್ರ ಮೂಲಕ ಧ್ಯಾನನೂ ಮಾಡಬೇಕು. ಉಪಾಸನೆ, ಧ್ಯಾನ ಅದನ್ನೆಲ್ಲರೂ ಕೂಡ ಮಾಡಲೇಬೇಕು. ಸ್ವಾಭಾವಿಕವಾಗಿ ಯಾರು ಪಾಪಿಗಳಿದ್ದಾರೆ ಅವರು ಇಂಥ ಶೀಲವನ್ನು ಅಳವಡಿಸ್ಕೊಳ್ಳೋದೂ ಇಲ್ಲ. ಅಂಥ ಭಗವಂತನ ಕುರಿತಾಗಿ, ಭಾಗವತರ ಕುರಿತಾಗಿ, ಅವರ ಶೀಲದ ಕುರಿತಾಗಿ, ಅವರ ಗುಣಗಳ ಕುರಿತಾಗಿ, ಚರಿತ್ರೆಯ ಕುರಿತಾಗಿ ಅವ್ರು ಕೇಳೋದೂ ಇಲ್ಲ. ಆಕಸ್ಮಿಕವಾಗಿ ಕಿವಿಗೆ ಬಿದ್ದಿದ್ರು ಅದನ್ನು ಅವರು ಅಳವಡಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಯಾವುದಾದ್ರು ಜನ್ಮದಲ್ಲಿ ಅಂಥದನ್ನು ಅಳವಡಿಸ್ಕೊಂಡಿದ್ರೆ ಕೂಡ ಅವರ ಮೂಲ ಸ್ವಭಾವನೇ ಮತ್ತೆ ಅವರನ್ನು ಪ್ರೇರಿಸ್ತದೆ. ಅಂಥದ್ದನ್ನೆಲ್ಲ ಇದೆಲ್ಲ ವ್ಯರ್ಥ, ಇದನ್ನು ಮಾಡಿ ಉಪಯೋಗ ಇಲ್ಲ ಅಂತ ಒಂದು ಕಾಲದಲ್ಲಿ ಅದನ್ನು ಬಿಟ್ಬಿಡ್ತಾರೆ ಅವರು. ಆದ್ದರಿಂದ ಇಲ್ಲಿ ಪಾಪಜೀವರು ಅಂದ್ರೆ ಯಾರು? ಸ್ತ್ರೀ, ಶೂದ್ರ, ಹೂಣ, ಶಬರ ಅಪಿ ಪಾಪಜೀವ ಅಂತ ಬಂತಲ್ಲ. ಈ ಸ್ತ್ರೀಯರನ್ನು ಎಲ್ಲರನ್ನು ಪಾಪಿ ಜೀವಿಗಳು ಅಂತ ಹೇಳಿದಾಗ ಆಯ್ತಾ? ಅವರೆಲ್ಲ ಪಾಪಿಗಳ ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಇಲ್ಲಿ ಬಂದಿರುವಂತಹ ಪಾಪಜೀವರು ಅಂದ್ರೆ ಅಂಥ ದುಷ್ಟರಾದಂಥ ತಮೋಯೋಗ್ಯರಾದಂಥ ಪಾಪಜೀವರ ಬಗ್ಗೆ ಹೇಳ್ತಿಲ್ಲ. ಯಾರನ್ನು ಹೇಳಿದ್ದಾರೆ ಅಂದ್ರೆ ಮುಕ್ತಿಗೆ ಯೋಗ್ಯರಾದವರೇ ಅನೇಕ ಜನ ಇದ್ದಾರೆ. ದೇವ, ಋಷಿ, ಪಿತೃ, ಪಾಹ, ನರಾಹ ಅಂತ 5 ಜನ ಇದ್ದಾರೆ. ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಪಿತೃ ದೇವತೆಗಳಿದ್ದಾರೆ, ಮತ್ತೆ ಚಕ್ರವರ್ತಿಗಳು ಅಂತಿದ್ದಾರೆ, ಕೊನೆಗೆ ಮನುಷ್ಯರಿದ್ದಾರೆ. 5 ಜನ ಮುಕ್ತಿಯೋಗ್ಯರಾದವರಿದ್ದಾರಲ್ಲ, ಅವರೇ ಯಾವುದ್ಯಾವುದೋ ಕಾರಣದಿಂದ ಕೆಲವು ಬಾರಿ ಯಾರಿಂದಲೋ ಶಾಪ ಪಡ್ಕೊಂಡು
ಇತ್ಯಾದಿ ಕಾರಣದಿಂದ ತಾವು ಮಾಡಿದ ಒಂದು ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ಈ ಭೂಲೋಕದಲ್ಲಿ ಏನೇನೋ ಆಗಿ ಹುಟ್ಟು ಬಿಡ್ತಾರೆ. ಸ್ತ್ರೀಯಾಗಿ ಹುಟ್ಟಬಹುದು, ಶೂದ್ರರಾಗಿ ಹುಟ್ಟಬಹುದು, ಪಶು ಪಕ್ಷಿ ಯೋನಿಗಳಲ್ಲಿ ಹುಟ್ಟಬಹುದು. ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ. ಅವರನ್ನು ಪಾಪಜೀವಿಗಳು ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೆ. ಸ್ವಭಾವದಲ್ಲಿ ಪಾಪಿಗಳಲ್ಲ, ಸ್ವಭಾವದಲ್ಲಿ ನೀಚರಲ್ಲ. ಅವರು ಸ್ವಭಾವದಲ್ಲಿ ಭಗವಂತನ ಭಕ್ತರೇ. ಆದರೆ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟು ಪ್ರಬಲವಾಗಿರ್ತದಲ್ಲ, ಅದ್ಯಾವುದೋ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಮತ್ತೆ ಯಾರ್ದೋ ಶಾಪವನ್ನು ಪಡ್ಕೊಂಡ ಕಾರಣದಿಂದಾಗಿ ಅವರೇ ಸ್ತ್ರೀಯಾಗಿ ಹುಟ್ಟುವ ಸಾಧ್ಯತೆ ಇರ್ತದೆ, ಅವರೇ ಶೂದ್ರರಾಗಿ ಹುಟ್ಟುವ ಸಾಧ್ಯತೆ ಇರ್ತದೆ, ಪಶುವಾಗಿ ಪಕ್ಷಿಯಾಗಿ ಹುಟ್ಟುವ ಸಾಧ್ಯತೆ ಇದೆ. ಅವರಲ್ಲಿ ವಾಸ್ತವಿಕವಾಗಿ ಅಂಥ ಶೀಲ ಇದ್ದೇ ಇರ್ತದೆ. ಆದರೆ ಆ ಶೀಲವನ್ನು, ಅಂತರಂಗದಲ್ಲಿರುವಂಥ ಶೀಲವನ್ನು ಅವರು ಮೇಲಿನ ಮೇಲೆ ಅಪ್ಗ್ರೇಡ್ ಮಾಡ್ಕೋಬೇಕಾಗ್ತದೆ. ಮತ್ತಷ್ಟು ಶ್ರವಣ ಮಾಡಿ, ಮನನ ಮಾಡಿ, ಧ್ಯಾನ ಮಾಡಿ, ಜ್ಞಾನವನ್ನು ಹೆಚ್ಚು ಪಡ್ಕೊಂಡು ತನ್ನ ಒಳಗಿನ ಶೀಲವನ್ನು ಅವರು ಅಭಿವ್ಯಕ್ತ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಅವರು ಈ ಎಲ್ಲ ಪ್ರಯತ್ನ ಮಾಡಬೇಕು. ಸರಿ, ಅವ್ರಿಗೆ ಶಾಸ್ತ್ರಾಭ್ಯಾಸ ಇಲ್ವಲ್ಲ, ಅವ್ರು ಹೇಗೆ ಮಾಡಬೇಕು ಅಂತೆಲ್ಲ ಪ್ರಶ್ನೆಗಳು ಬರ್ತಿರ್ತವೆ. ಸ್ತ್ರೀ ಶೂದ್ರಾದಿಗಳಿಗೆ ಆಯಾ ಜನ್ಮಗಳಲ್ಲಿ ಶಾಸ್ತ್ರದ ಅಭ್ಯಾಸ ಅಧಿಕಾರ ಇಲ್ಲದೇ ಇರಬಹುದು. ಆದರೆ ಹಿಂದಿನ ಅನೇಕ ಜನ್ಮಗಳಲ್ಲಿ ಅವರೆಲ್ಲ ಶಾಸ್ತ್ರ ಅಭ್ಯಾಸ ಅಧ್ಯಯನ ಮಾಡಿಯೇ ಇರ್ತಾರೆ. ವಿದುರ ವಸ್ತುತಃ ಅವನು ದೇವತೆನೇ, ಯಮ. ಅವನು ಎಲ್ಲರ ಧರ್ಮ ನಿರ್ಣಯ ಮಾಡಬೇಕಾದಂಥ, ನ್ಯಾಯ ಅನ್ಯಾಯಗಳನ್ನು ತೀರ್ಮಾನ ಮಾಡಬೇಕಾದಂಥ ದೊಡ್ಡ ದೇವತೆ. ಆದರೆ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಮತ್ತು ಭಗವಂತನ ಆದೇಶಕ್ಕನುಸಾರವಾಗಿ ವಿದುರನಾಗಿ ಹುಟ್ಟಿದೆ. ವಿದುರನಾಗಿ ಹುಟ್ಟಿದಾಗ ಅವನಿಗೆ ವೇದಾಧ್ಯಯನ ಇತ್ಯಾದಿಗಳು ಇಲ್ಲದೇ ಇರಬಹುದು. ಆದರೆ ಈ ಹಿಂದೆನೇ ಎಲ್ಲವನ್ನೂ ಅಧ್ಯಯನ ಮಾಡಿಯೇ ಇದ್ದ. ಅಧ್ಯಯನ ಮಾಡಿ ಅದರ ಜ್ಞಾನವನ್ನು ಪಡ್ಕೊಂಡಿದ್ದ. ನಹಿ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ ಆಚಾರ್ಯ. ಅವನು ಯಮ ಅನ್ನೋ ಪದವಿಗೆ ಬರಬೇಕಾದ್ರೆ ಎಲ್ಲ ಶಾಸ್ತ್ರಾಧ್ಯಯನ ಮುಗಿಸಿ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೇ ಆ ಪದವಿಗೆ ಬಂದಿರ್ತಾನೆ. ಇಲ್ಲದೆ ಹೋದರೆ ಆ ಪದವಿಗೆ ಏರ್ಲಿಕ್ಕಾಗೋದಿಲ್ಲ. ಆ ಪದವಿ ಜವಾಬ್ದಾರಿನೇ ಅಂಥದ್ದು. ಬ್ರಹ್ಮ ಸಾಕ್ಷಾತ್ಕಾರ ಇಲ್ಲದೆ ಇರುವುದು ಅನ್ನೋದು ಅದಕ್ಕೊಂದು ಪ್ರಾಥಮಿಕ ಅರ್ಹತೆ. ಅದು ಇಲ್ಲದೆ ಹೋದರೆ ಆ ಪದವಿಗೆ ಅವ್ರು ಬರೋದಿಲ್ಲ. ಹಿಂದೆ ಅಭ್ಯಾಸಗಳನ್ನೆಲ್ಲ ಮಾಡಿರ್ತಾರೆ ಅವರು. ಆದ್ದರಿಂದ ಈಗ ಒಂದು ವೇಳೆ ಇಂಥ ಜನ್ಮ ಬಂದರೂ ಕೂಡ ಆ ಎಲ್ಲ ಜ್ಞಾನ ಅವರಿಗಿರ್ತದೆ. ಆದರೆ ಲೋಕದ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿ ಅವರು ತಾವೇ ಎಲ್ಲವನ್ನೂ ಮುಂದಾಗಿ ಇನ್ನೊಬ್ಬರಿಗೆ ಪಾಠ ಹೇಳೋದು ಇತ್ಯಾದಿಗಳನ್ನು ಮಾಡೋದಿಲ್ಲ. ತಾವೇನು ಹೇಳಲಿಕ್ಕೆ ಸಾಧ್ಯವೋ ಅದನ್ನು ಹೇಳ್ತಾರೆ. ಇನ್ನು ಉಳಿದನ್ನು ನಾನು ಹೇಳೋದಿಲ್ಲ, ನೀವು ಮತ್ತೊಬ್ಬರಿಂದ ಇದನ್ನು ಕೇಳಿ ತಿಳಿಯಬೇಕು ಅಂತಾರೆ. ವಿದುರ ಹಾಗೆ ಮಾಡಿದ್ದ. ವಿದುರ ಬೇಕಾದಷ್ಟು ಧಾರಾಳವಾಗಿ ಉಪದೇಶ ಮಾಡಿದ್ದ ಧೃತರಾಷ್ಟ್ರನಿಗೆ. ಇನ್ನೂ ಕೆಲವು ಸಂಗತಿಗಳನ್ನು ನಾನು ಹೇಳೋದಿಲ್ಲ, ಅದಕ್ಕೆ ಸನತ್ ಸುಜಾತರನ್ನು ಕರೆಸಿ ನಿನಗೆ ಹೇಳಿಸ್ತೇನೆ. ಧೃತರಾಷ್ಟ್ರನಿಗೆ ಚೆನ್ನಾಗಿ ಧರ್ಮ ಬೋಧನೆ ಮಾಡಬೇಕು, ಅವನಲ್ಲಿದ್ದ ದುರ್ಗುಣಗಳು ಹೋಗಬೇಕು ಅಂತ ಬಹಳ ವಿದುರನಿಗೊಂದು ಕಳಕಳಿ ಇತ್ತು. ಆದರೆ ಎಲ್ಲವನ್ನೂ ತಾನು ಮಾಡ್ಲಿಕ್ಕಾಗೋದಿಲ್ಲ. ಆಗ ಅವನು ವಿದುರನಾಗಿ ಹುಟ್ಟಿದ್ದಾನೆ, ಶೂದ್ರನಾಗಿ ಹುಟ್ಟಿದ್ದಾನೆ. ಎಲ್ಲವನ್ನೂ ತಾನು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಸನತ್ ಸುಜಾತರನ್ನು ಕರೆಸಿ ಮಹಾಭಾರತದಲ್ಲಿ ಅವರಿಗೆ ಉಪದೇಶ ಮಾಡಿಸ್ತಾನೆ. ಅದಕ್ಕೆ ಸನತ್ ಸುಜಾತಿಯ ಭಾಗ ಅಂತಲೇ ಹೆಸರು. ಆದ್ರಿಂದ ಆ ಜ್ಞಾನಕ್ಕೆ ಅವರ ಅಧಿಕಾರಿ ಆಗೇ ಇರ್ತಾರೆ. ಯಾಕೆಂದ್ರೆ ಅವರು ಭಕ್ತಿ ಉಳ್ಳವರಾಗಿರ್ತಾರೆ. ಅವರಿಗೆ ಭಗವಂತನ ನಾಮ, ಅದನ್ನು ಉಚ್ಚಾರ ನಾಮವನ್ನು ಮತ್ತೆ ಸಂಕೀರ್ತಿಸುವುದು, ಆ ಜ್ಞಾನವನ್ನು ಪಡ್ಕೊಳ್ಳೋದು, ಅದರಲ್ಲಿ ಅವರಿಗೆ ಅಧಿಕಾರ ಇದ್ದೇ ಇರ್ತದೆ. ಅಲ್ಲಿ ಸ್ತ್ರೀಯರು ಅಂತ ಬಂತು. ಸ್ತ್ರೀಯರು ಮತ್ತೆ ಬ್ರಾಹ್ಮಣ ಭಾಸರು ಮತ್ತೆ ಶೂದ್ರಾದಿಗಳು ಅವ್ರು ಏನು ಮಾಡಬೇಕು? ಪಂಚರಾತ್ರಾದಿ ಗ್ರಂಥಗಳಿಂದ ಈ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣ ಭಾಸರು ಅಂದರೆ ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ, ಆದರೆ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ. ಅವರನ್ನು ಬ್ರಹ್ಮ ಬಂಧುಗಳು ಅಂತನೂ ಅಂತಾರೆ, ಅಥವಾ ಬ್ರಾಹ್ಮಣ ಆಭಾಸ ಅಂತಾರೆ. ಆಭಾಸ ಅಂದರೆ ತೋರ್ತಾರೆ, ಹಾಗೆ ಕಾಣಿಸ್ತಾರೆ. ಆದರೆ ಆ ಬ್ರಾಹ್ಮಣತ್ವವನ್ನು ಅವರು ಊರ್ಜಿತ ಮಾಡ್ಕೊಂಡಿಲ್ಲ, ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ಕಾಲಕ್ಕೆ ಆ ಬ್ರಾಹ್ಮಣತ್ವವನ್ನು ಅಪ್ಗ್ರೇಡ್ ಮಾಡ್ಕೋಬೇಕಾಗ್ತದೆ. ತಂದೆ ತಾಯಿಂದ್ರಿಂದ ಬ್ರಾಹ್ಮಣರಾಗಿ ಹುಟ್ಟಿ ಬಿಟ್ಟಿದ್ದೀವಿ ಅನ್ನೋದು ಮಾತ್ರ ಮಹತ್ವದ ಸಂಗತಿ ಅಲ್ಲ. ಅದೊಂದು ತೀರಾ ಪ್ರಾಥಮಿಕವಾದ ಮೆಟ್ಟಿಲು ಅಷ್ಟೇ. ಬೇಕಾದಷ್ಟು ಶಕ್ತಿಯಲ್ಲಿ ಒಂದನೇ ಮೆಟ್ಟಿಲ ಮೇಲೇ ಕೂತಿದ್ರೆ ಮೇಲಿನ ಗುರಿ ತಲುಪಲಿಕ್ಕೆ ಆಗೋದಿಲ್ಲ. ಮೇಲಿನ ಮೇಲೆ
ಅಂತ ಗುರಿ ತಲುಪಬೇಕಾದ್ರೆ ಅವನು ಮುಂದೆ ಮುಂದೆ ಸಾಗಲೇಬೇಕಾಗ್ತದೆ ಮನುಷ್ಯ. ಆದ್ರಿಂದ ನಮ್ಮಲ್ಲಿರುವಂತಹ ಬ್ರಾಹ್ಮಣತ್ವ ಅನ್ನೋದೇನಿದೆಯಲ್ಲ, ಅದನ್ನು ಕಾಲ ಕಾಲಕ್ಕೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳ ಮೂಲಕ, ಪ್ರಾಯಶ್ಚಿತ್ತಗಳ ಮೂಲಕ, ವ್ರತೋಪವಾಸಗಳ ಮೂಲಕ ಅದನ್ನು ಅಪ್ಗ್ರೇಡ್ ಮಾಡ್ಕೋಬೇಕಾಗ್ತದೆ, ಊರ್ಜಿತ ಮಾಡ್ಕೋಬೇಕಾಗ್ತದೆ. ಶಾಸ್ತ್ರಾಧ್ಯಯನ ಮತ್ತು ಯಜ್ಞಾದಿ ಕರ್ಮಗಳ ಆಚರಣೆ, ಅದರ ಮೂಲಕ ಅದನ್ನು ಊರ್ಜಿತ ಮಾಡ್ಕೋಬೇಕಾಗ್ತದೆ. ಭಗವಂತನಿಗೆ ಓಂ ಅಂತ ಒಂದು ಹೆಸರಿದೆ. ಯಾಕೆಂದ್ರೆ ಗುಣಪೂರ್ಣ ಅಂತ ಎಲ್ಲರಿಗೂ ಗೊತ್ತಿದೆ. ಭಗವಂತ ಗುಣಪೂರ್ಣ ಸರಿ, ಆ ಓಂ ಅನ್ನುವ ಅವನ ಹೆಸರಿದೆಯಲ್ಲ, ಅದಕ್ಕೆ ನಮಗೆ ಸಂಬಂಧಪಟ್ಟಂತೆ ನಮ್ಮ ಕರ್ಮವನ್ನು ನಾವು ಏನು ಮಾಡಬೇಕು, ಹೇಗೆ ಎಚ್ಚರ ತಪ್ಪಬಾರದು ಅನ್ನೋದನ್ನು ತೋರಿಸ್ಲಿಕ್ಕೆ ಇನ್ನೊಂದು ಅರ್ಥ ಇದೆ ಆ ಓಂಕಾರಕ್ಕೆ. ಓಂಕಾರ ಅನ್ನುವುದು ಒಂದು ತ್ರಿಕೋಣವನ್ನು ಹೇಳ್ತದಂತೆ. ವಿಪ್ರಾ ವೀರಾಶ್ಚ ಯಜ್ಞಾಶ್ಚ ಯಸ್ಮಾದ್ ಊತಾಃ ಪರಸ್ಪರಂ ವಿಹಿತಾ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ. ಬ್ರಾಹ್ಮಣರು, ಜ್ಞಾನಿಗಳಾದ ಬ್ರಾಹ್ಮಣರು, ವೇದಗಳು ಮತ್ತು ಯಜ್ಞಗಳು. ಜ್ಞಾನಿಗಳಾದ ಬ್ರಾಹ್ಮಣರು, ವೇದಗಳು, ಯಜ್ಞಗಳು, ಹೀಗೆ ಮೂರು ಭುಜಗಳು. ಈ ಮೂರು ಭುಜಗಳು ಸೇರಿ ಒಂದು ತ್ರಿಕೋಣ ಆಗಿದೆ. ತ್ರಿಕೋಣ ಮೂರೂ ಭುಜಗಳು ಇದ್ರೆ ಆಗ್ತದೆ. ಅದ್ರಲ್ಲಿ ಒಂದೇನಾದ್ರು ಭುಜ ಕಿತ್ತು ಹಾಕಿಬಿಟ್ರೆ ಸುಮ್ಮನೆ ಒಂದು ಗೆರೆ ಆಗ್ತದೆ ಅಷ್ಟೇ. ಅದು ಹೀಗೊಂದು ಗೆರೆ, ಹೀಗೊಂದು ಗೆರೆ ಆಗ್ತದೆ, ತ್ರಿಕೋಣ ಆಗೋದೇ ಇಲ್ಲ. ಈ ಒಂದು ತ್ರಿಕೋಣವನ್ನು ಭಗವಂತ ರಚನೆ ಮಾಡಿದ್ದಾನೆ. ಈ ಮೂರನ್ನು ಅವನು ಹೆಣೆದಿಟ್ಟಿದ್ದಾನೆ, ಬ್ರಾಹ್ಮಣರನ್ನ, ಶಾಸ್ತ್ರಗಳನ್ನ ಮತ್ತು ಯಜ್ಞಾದಿಗಳನ್ನ. ಈ ಮೂರನ್ನು ಹೆಣೆದಿಟ್ಟಿದ್ದಾನೆ. ಬ್ರಾಹ್ಮಣರಾದವರಿಗೆ ಶಾಸ್ತ್ರದ ಅಭ್ಯಾಸ ಇಲ್ಲದೆ ಹೋದರೆ ಕೇವಲ ಯಜ್ಞಾದಿಗಳನ್ನ ಅವ್ರು ಮಾಡ್ತಾನೆ ಅಂತಾದ್ರೆ ಅದು ಒಂದು ತ್ರಿಕೋಣ ತಪ್ಪಿತ್ತು. ಆದ್ರಿಂದ ಇವರಿಗೆ, ಈ ಬ್ರಾಹ್ಮಣರಾಗಿದ್ದಾರೆ ಹೌದಾ, ಆದರೆ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು ಅನ್ನುವಂಥ ಹಂಬಲ ಇದೆ, ಮಾಡಬೇಕಾದ ಕರ್ತವ್ಯ ಇದೆ. ಆದರೆ ಅದಕ್ಕೆ ಮಾಡ್ಲಿಕ್ಕೆ ಬೇಕಾದಂಥ ಸರಿಯಾದ ಜ್ಞಾನ ಶಾಸ್ತ್ರಾಭ್ಯಾಸದಿಂದ ಬರಲಿಲ್ಲ. ಯದೇವ ಶ್ರದ್ಧೆಯ ಕರೋತಿ ತದೇವ ವೀರ್ಯವತ್, ಶ್ರದ್ಧೆಯ ಉಪನಿಷದ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಸರಿಯಾಗಿ ತಿಳಿದು ಮಾಡಬೇಕು, ಅದನ್ನು ಮಾಡಲಿಲ್ಲ. ಆದ್ರಿಂದ ಅವನ ಕರ್ಮ ಅಂತನೂ ಸಾಂಗ ಆಗೋದಿಲ್ಲ. ಶೃಣುಯಾದ್ ಯಾವದ್ ಅಜ್ಞಾನಂ, ಎಲ್ಲಿವರೆಗೆ ಶ್ರವಣ ಮಾಡಬೇಕು ಅಂದ್ರೆ ಯಾವದ್ ಅಜ್ಞಾನಂ, ಎಲ್ಲಿವರೆಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕು ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ನಾವಿವತ್ತು ಒಂದು ವೇಳೆ ಶ್ರವಣ ಮಾಡೋದು ನಿಲ್ಲಿಸಿದ್ದೀವಿ ಅಂದರೆ ಅದಕ್ಕೆ ಎರಡೇ ಕಾರಣಗಳಿದ್ದಿರಬೇಕು. ಒಂದು, ನಮ್ಮ ಅಜ್ಞಾನ ಎಲ್ಲ ಮುಗಿದಿದೆ, ಇನ್ನೇನು ಪ್ರಾಯ ನಮ್ಗೆ ಅಜ್ಞಾನ ಏನೂ ಇಲ್ಲ, ನೀವು ತಿಳ್ಕೊಳ್ಬೇಕಾದ ನಾವು ಏನೂ ಇಲ್ಲ ಅಂತ ಆದಾಗ ಅಧ್ಯಯನ ನಿಲ್ಲಿಸ್ಬೋದು, ಆ ನಿಶ್ಚಯ ನಮಗಿದ್ರೆ. ಅಥವಾ ಅಜ್ಞಾನ ಬೇಕಾದಷ್ಟು ನಮಗಿದೆ, ಅಜ್ಞಾನ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಆವಾಗ ಶ್ರವಣ ನಿಲ್ಲಿಸ್ಬೋದು. ಇಷ್ಟೇ. ಅಜ್ಞಾನ ಇದೆ ಅಂತ ಗೊತ್ತಿದ್ರೆ ಶ್ರವಣ ಮಾಡಲೇಬೇಕು. ಶೃಣುಯಾದ್ ಯಾವದ ಅಜ್ಞಾನಂ ಮತಿರಿ ಯಾವದ ಅಯುಕ್ತತ. ಶ್ರವಣ ಮಾಡಿದ ಸಂಗತಿಗಳು ಯಾಕೋ ಮನವರಿಕೆ ಆಗ್ತಾ ಇಲ್ಲ, ಇನ್ನೇನೋ ಇದ್ರ ಬಗ್ಗೆ ಸಂಶಯ ಇದೆ, ಒಂದಿಷ್ಟು ಸಂಶಯದ ಕಸರು ಮನಸ್ಸಿನಲ್ಲಿ ಉಳಿದಿದೆ ಅಂತ ಆದಾಗ ಮತ್ತೆ ಮತ್ತೆ ಹಿರಿಯರಾದಂಥ ಜ್ಞಾನಿಗಳ ಮೂಲಕ, ಶಾಸ್ತ್ರದ ಅವಲೋಕನದ ಮೂಲಕ ಅದನ್ನು ಮನನಕ್ಕೆ ತಂದುಕೊಳ್ಳೇಬೇಕು. ಧ್ಯಾನಂತೂ ಯಾವ ದೀಕ್ಷಾ ಸ್ಯಾತ್. ಧ್ಯಾನ ಎಲ್ಲಿವರೆಗೆ ಮಾಡಬೇಕು ಅಂದರೆ ಭಗವಂತನ ಸಾಕ್ಷಾತ್ಕಾರ ಆಗುವವರೆಗೂ ಮಾಡ್ತಾನೇ ಇರಬೇಕು. ಧ್ಯಾನವನ್ನು ಯಾರು ಋಷಿಗಳು ಮಾತ್ರ ಮಾಡ್ತಾರೆ, ದೊಡ್ಡ ವಿದ್ವಾಂಸರು ಮಾತ್ರ ಮಾಡ್ತಾರೆ ಅಂತಲ್ಲ, ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡಲೇಬೇಕು. ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲೇಬೇಕು. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಉಚ್ಯತೆ. ಎಷ್ಟು ಹೊತ್ತು ನಾವು ಧ್ಯಾನ ಮಾಡಬೇಕು ಅಂತ ಬಯಸಿದ್ದೀವೋ ಅಷ್ಟು ಹೊತ್ತು ಯಶಸ್ವಿಯಾಗಿ ನಡುವೆ ಭಂಗ ಇಲ್ಲದಂತೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಧ್ಯಾನ ಅಂತಾರೆ. ನಡುವೆ ನಡುವೆ ವಿಚ್ಛೇದ ಬರ್ತಿದೆ. ಹೌದು, ನಮಗೊಂದು ಕೃಷ್ಣ ಮಂತ್ರ ಉಪದೇಶ ಮಾಡಿದ್ದಾರೆ, ನಮಗೆ ಗಾಯತ್ರಿ ಮಂತ್ರ ಉಪದೇಶ ಇದೆ, ಯಾರ್ಯಾರಿಗೆ ಏನೇನನ್ನು ಉಪದೇಶ ಪಡ್ಕೊಳ್ಳುವ ಶಕ್ತಿ ಇದೆಯೋ, ಸೌಲಭ್ಯ ಇದೆಯೋ ಅದನ್ನು ಪಡ್ಕೊಂಡಿದ್ದಾರೆ. ಆ ಧ್ಯಾನ ಶ್ಲೋಕದಲ್ಲಿ ಏನೊಂದು ಭಗವಂತನ ರೂಪವನ್ನು ಹೇಳಿದ್ದಾರೆ ಅದನ್ನು ಕಣ್ಮುಂದೆ ತಂದ್ಕೋಬೇಕಲ್ಲ, ಮನಸ್ಸಿನ ಪರದೆ ಮೇಲೆ ಅದನ್ನು ತಂದ್ಕೋಬೇಕಲ್ಲ, ತಂದುಕೊಂಡು ಆ ಮಂತ್ರವನ್ನು ಹೇಳ್ತಾ ಇರಬೇಕು. ಆ ಸಂದರ್ಭದಲ್ಲಿ ನಮ್ಮಂಥವರಿಗೆ ಒಂದು ಅರ್ಧ ನಿಮಿಷವೂ ಅಥವಾ ಒಂದು ಕಾಲು ನಿಮಿಷವೂ, ಒಂದು 15 ಸೆಕೆಂಡ್ ಕೂಡ ಭಗವಂತನ ರೂಪ ಮನಸ್ಸಿನ ಪರದೆ ಮೇಲೆ ನಿಲ್ಲದೇ ಇರಬಹುದು. ಹಾಗೆ ನಿಲ್ಲಿಲ್ಲ ಅಂತ ಬಿಡೋ ಅಂತಿಲ್ಲ, ನಿಲ್ಲಿಲ್ಲ, ಹೌದು ಬಿದ್ದುದನ್ನು ಮತ್ತೆ ಏಳಿಸ್ಲಿಕ್ಕೆ ಸಾಧ್ಯ ಇದೆ, ಹೌದು ಮಾಡಬೇಕಾಗಿತ್ತು, ಇನ್ನಷ್ಟು ಮತ್ತೆ ಮಾಡೋಣ ಅಂತ ಶುರು ಮಾಡಬೇಕು. ಅದು ಅನೇಕ ಕಾಲದ ದೀರ್ಘಕಾಲದ ಅಭ್ಯಾಸದಿಂದ
ಆ ನಡುವೆ ವಿಘ್ನ ಬರೋದೇನಿದೆಯಲ್ಲ, ಆ ವಿಘ್ನದ ಫ್ರೀಕ್ವೆನ್ಸಿ ಕಡಿಮೆ ಆಗ್ತದೆ, ದೀರ್ಘಕಾಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವೆಲ್ಲ ಮಾಡೋದು ಈಗ ಧಾರಣ ಅನ್ನೋದು ಮಾತ್ರ. ಅದರಿಂದ ಅದನ್ನ ಬಿಡುವಂತಿಲ್ಲ. ಎಲ್ಲಿವರೆಗೆ ಅಂದ್ರೆ ಸಾಕ್ಷಾತ್ಕಾರ ಆಗುವಂತ ಅದನ್ನು ಮುಂದುವರಿಸುವುದೇ ಅಂತ ಶಾಸ್ತ್ರ ನಮಗೆ ಎಚ್ಚರಿಸಿದೆ. ಆದ್ರಿಂದ ಪಂಚರಾತ್ರಾದಿ ಗ್ರಂಥಗಳ ಮೂಲಕ, ಪಂಚರಾತ್ರ ಮತ್ತು ಮಹಾಭಾರತ ಇತ್ಯಾದಿ ಗ್ರಂಥಗಳ ಮೂಲಕ, ಭಾಗವತಾದಿ ಪುರಾಣಗಳ ಮೂಲಕ ಆ ನಾಮಜ್ಞಾನದ ಅಧಿಕಾರ, ಆ ಭಗವಂತನ ನಾಮಗಳ ಅರ್ಥ ಏನು ಇತ್ಯಾದಿಗಳನ್ನ ಅಧ್ಯಯನ ಮಾಡಿ ಅಥವಾ ಅಧ್ಯಯನ ಮಾಡಲಿಕ್ಕೆ ಈ ನಮ್ಮಲ್ಲಿ ಅದ್ರ ಬಗ್ಗೆ ವಿವಾದ ಇರ್ತದೆ. ನಾವು ನೇರವಾಗಿ ಸ್ತ್ರೀಯರ ಅಧ್ಯಯನ ಮಾಡಬಾರ್ದು ಅಂತ ಒಂದು ವೇಳೆ ಅಭಿಪ್ರಾಯ ಏನಾದರೂ ಇದ್ರೆ, ಆತರ ಸಂಪ್ರದಾಯ ಇದ್ರೆ, ಯಾರು ಅಧ್ಯಯನ ಮಾಡಿಸ್ತಾ ಇರ್ತಾರೆ, ಯಾರು ಶ್ರವಣ ಪ್ರವಚನ ರೂಪದಲ್ಲಿ ಹೇಳ್ತಾ ಇರ್ತಾರೆ, ಅದನ್ನ ಶ್ರವಣ ಮಾಡೋದು. ಅದನ್ನ ಶ್ರವಣ ಮಾಡಿ ಆದರೂ ಇಲ್ಲದೆ ಹೋದರೆ ಅಧ್ಯಯನ ಮಾಡುವ ಸಂಪ್ರದಾಯವೇ ಇದ್ರೆ ಸ್ತ್ರೀಯರಿಗೂ ಕೂಡ ಅಂಥವರು ಅಧ್ಯಯನವನ್ನೇ ಮಾಡಿ ಆ ಮಾರ್ಗದಲ್ಲಿ ಮುಂದುವರಿಬೇಕು. ಆ ಅವಕಾಶ ಇದ್ದೇ ಇದೆ. ಇಲ್ಲಿ ನಾವು ಈ ಯಾವುದೇ ಗ್ರಂಥವನ್ನು ಓದುವಾಗ ಅದಕ್ಕೆ ಯಾರು ಏನು ವ್ಯಾಖ್ಯಾನ ಮಾಡ್ತಿರ್ತಾರಲ್ಲ, ಅದನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತಿರ್ತಾರೆ ಅನ್ನೋದು ಮುಖ್ಯ ಆಗ್ತದೆ. ಜಾಸ್ತಿ ಹೇಳಲಿಲ್ಲ, ವಿಷ್ಣು ತೀರ್ಥಾಚಾರ್ಯ ಜಾಸ್ತಿ ಹೇಳಲಿಲ್ಲ, ಪುರಾಣಿಕಾಚಾರ್ಯ ಹೇಳ್ತಾರೆ. ಆದರೆ ಅವರು ಗ್ರಂಥವನ್ನು ಆದ್ಯಂತ ಪಠಿಸದೆ ಮೊದಲಿನಿಂದ ಕೊನೆಯ ತನಕ ಪುಸ್ತಕ ಹಿಡಿದು ಓದ್ತೀವಿ ಅಂತ ಹೋಗಬಾರ್ದು. ಅದಕ್ಕೆ ಯೋಗ್ಯರಾದ ಅಧಿಕಾರಿಗಳಾದ ಶ್ರೋತೃಗಳನ್ನು ಮುಂದಿಟ್ಕೋಬೇಕು, ಒಬ್ಬರನ್ನ. ಉಳಿದವರನ್ನು ಕೇಳಬೇಕು. ಕೆಲವು ಭಾಗಗಳನ್ನು ಅಧ್ಯಯನ ಮಾಡಬಹುದು. ಏಕದೇಶೀಯ ಪರೋಕ್ತೇತು ಅಂದ್ರೆ ಇದು. ಆದರೆ ಬ್ರಾಹ್ಮಣ ಸ್ತ್ರೀಗೆ ಗ್ರಂಥ ಪಠನೆಗೂ ಕೂಡ ಅವಕಾಶ ಇದೆ, ಪುರಾಣಿಕಾಚಾರ್ಯ ಅಭಿಪ್ರಾಯ. ಅವರು ಪುರಾಣಿಕಾಚಾರ್ಯ ಹೇಳಲಿ, ಮತ್ತಾರೇ ದೊಡ್ಡ ವಿದ್ವಾಂಸರೇ ಹೇಳಲಿ, ಎಲ್ಲನೂ ನಮ್ಮ ಸಂಪ್ರದಾಯಕ್ಕೆ, ನಮ್ಮ ಮನಸ್ಸಿಗೆ ಅದು ಒಗ್ಗುತ್ತದೆ ಅಂತಿಲ್ಲ. ಇವ್ರೇನು ಹೇಳಿದ್ರು ಅಂತ ಅನ್ನೋದನ್ನ ಹೇಳಿದೆ. ಬ್ರಾಹ್ಮಣ ಸ್ತ್ರೀಗೂ ಕೂಡ ಗ್ರಂಥ ಪಠನೆಗೆ ಅವಕಾಶ ಇಲ್ಲ ಅನ್ನೋದು ನಮ್ಮ ಸಂಪ್ರದಾಯ ಆಗಿದ್ರೆ ಶ್ರವಣನೂ ಬಿಡಬಾರ್ದು. ಶ್ರವಣ ಮಾಡಿಸಿ ನಮಗೆ ಶ್ರವಣಕ್ಕೆ ಅವಕಾಶ ಕೊಡಿ. ನಮಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಶ್ರವಣ ಮಾಡಿಸಿ. ನೀವು ಯಾರನ್ನಾದ್ರೂ ಮುಂದಿಟ್ಕೊಂಡು, ಬೇರೆ ಅಧಿಕಾರಿಗಳಾದ ಪುರುಷರನ್ನು ಮುಂದಿಟ್ಕೊಂಡು ಶ್ರವಣಕ್ಕೆ ಅನುಕೂಲ ಮಾಡಿಕೊಡಿ, ನಾವು ಅದನ್ನು ಕೇಳ್ತೇವೆ ಅಂತ ಅವರ ಶ್ರವಣಕ್ಕೆ ಅವರು ಒತ್ತಾಸೆ ಕೊಡಬೇಕು. ಯಾರಿಗಾದರೂ ಒಂದೊಂದು ಸಂಪ್ರದಾಯದಲ್ಲಿ ಬ್ರಾಹ್ಮಣ ಸ್ತ್ರೀಯರಿಗೆ ಗ್ರಂಥ ಪಠನೆಗೆ ಅವಕಾಶನೇ ಇದ್ದರೆ ಅವರು ಭಗವದ್ಗೀತೆ ಇತ್ಯಾದಿಗಳನ್ನ ಖಂಡಿತವಾಗಿ ಅಧ್ಯಯನ ಮಾಡ್ಬೋದು. ಅದು ಅವರವ್ರಿಗೆ ಬಿಟ್ಟದ್ದು. ಯಾರು ಯಾವ ಸಂಗತಿಯನ್ನು ಯಾರ ಮೇಲೂ ಹೇರಿದ್ರಿಂದ ಏನು ಉಪಯೋಗ ಆಗೋದಿಲ್ಲ. ಯಾಕೆಂದ್ರೆ ಜ್ಞಾನ ಪಡ್ಕೊಳ್ಬೇಕಾದ್ದು ಮುಖ್ಯ. ಅದರ ಮಾರ್ಗ ಒಬ್ಬೊಬ್ರಿಗೆ ಒಂದೊಂದಿರ್ತದೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ. ಯೋಗ್ಯತಾ ಅಂತ ಅನ್ನೋದು ಅನಾದಿ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ, ಸ್ತ್ರೀ ಆಗಲಿ ಪುರುಷನೇ ಆಗಲಿ, ಅವರ ಜ್ಞಾನವನ್ನು ಪಡ್ಕೊಳ್ಬೇಕಾದ ಮಾರ್ಗ ತುಂಬಾ ಇದೆ, ಬಹಳ ಅಂದ್ರೆ ಬಹಳ ಇದೆ, ಮತ್ತು ತುಂಬ ಸುಲಭವೂ ಇದೆ. ಅಷ್ಟು ತೀರಾ ಸಂಕೀರ್ಣ, ಕೊನೆಗೂ ಅದ್ರ ಬಗ್ಗೆ ವಾದ ವಿವಾದಗಳನ್ನೇ ಮಾಡಿ ಇದ್ರ ಗೊಡವೆ ಬೇಡ ಅಂತ ಕಿತ್ತಿ ಹಾಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಸುಲಭನೂ ಅಲಿ. ಭಗವಂತ ತುಂಬ ಸುಲಭವಾಗಿ ನಮಗೆ ಸಿಗ್ತಾನೆ. ತನ್ನವರನ್ನು ಅವನು ಅರೆಗಳಿಗೆ ಬಿಟ್ಟು ಅಗಲೋದಿಲ್ಲ. ಅವನು ನಮ್ಮ ಒಳಗೆ ಇದ್ದಾನೆ, ನಮ್ಮ ಹೊರಗೆ ಇದ್ದಾನೆ. ಶ್ರವಣಕ್ಕೂ ಸುಲಭವಾಗಿ ಅವನು ಸಿಗ್ತಾನೆ. ಯಾವುದೂ ಕಷ್ಟ ಅಲ್ಲ. ಕೋತಿ ಪ್ರಯಾಸೋ ಅಸುರ ಬಾಲಕಾಹ ಹರೇಹೇ ಉಪಾಸನೆ ಸ್ವೇ ಹೃದಯ ಛಿದ್ರವಸ್ಥಿತ ಅಸ್ಯಾತ್ಮನ ಸಖ್ಯುರಶೇಷ ದೇಹಿನ ಸಾಮಾನ್ಯತೆ ಕಿಂ ವಿಷಯೋಪಪಾದನೆ ಅಂತ ಪ್ರಹ್ಲಾದ ಅಸುರ ಬಾಲಕರಿಗೆ ಹೇಳ್ತಿದ್ದಾನೆ. ಯಾಕೆ ಅಷ್ಟು ಕಷ್ಟಪಡ್ತಾ ಇದ್ದೀರಿ? ಕೋತಿ ಪ್ರಯಾಸ, ಏನು ಅಂಥ ದೊಡ್ಡ ಕಷ್ಟ ಏನಿದೆ ಅಲ್ಲಿ? ಹರೇರ್ ಉಪಾಸನೆ ಏನದು? ಯಾಕೆ ಅದೇನು ಅಷ್ಟು ಸುಲಭ? ಹೇಗೆ ಕಷ್ಟ ಅಂತ ನಾವು ತಿಳ್ಕೊಂಡಿದ್ವಿ, ಅದೇನು ಅಷ್ಟು ಸುಲಭ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ಅದೇನು ಸುಲಭ ಅಂದ್ರೆ? ನಿಮ್ಮ ಇಲ್ಲಿ ಒಳಗೆ ಆಕಾಶ ಇದೆಯೋ ಇಲ್ಲ? ಆಕಾಶ ಇದೆ ಅಂತ ಅನ್ನೋದು ನಿಶ್ಚಿತ, ಸ್ಪೇಸ್ ಇದೆ ಅನ್ನೋದು ನಿಶ್ಚಿತ. ಸ್ಪೇಸ್ ಹೇಗೆ ಎಷ್ಟು ಸಹಜವಾಗಿದೆಯೋ ಅಷ್ಟು ಸಹಜವಾಗಿ ಭಗವಂತನು ಇಲ್ಲಿದ್ದಾನೆ ಒಳಗೆ. ಉಪಾಸನೆ ಸ್ವೇ ಹೃದಯ ಛಿದ್ರವತ್ ಸ್ಥಿತಃ ಸತಃ ಅಸ್ಯ ಆತ್ಮನಃ ಸಖ್ಯು. ನಾವಿದ್ದೀವಲ್ಲ, ನಾವಿದ್ದೀವಿ ಅಂದ್ರೆ ನಮ್ಗೆ ಗೆಳೆಯನಾಗಿ ಭಗವಂತ ಇದ್ದೇ ಇದ್ದಾನೆ. ಅವನು ಗೆಳೆಯನಾಗಿ ಬಿಂಬನಾಗಿ ನಮಗೆ ಇಲ್ಲದೆ ಹೋಗಿದ್ರೆ ನಾವಿಲ್ಲಿ ಇರ್ಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ. ಸಖ್ಯು ರಶೇಷ ದೇಹಿನ, ಎಲ್ಲರಿಗೂ, ಸ್ತ್ರೀಯರಿಗೂ ಗೆಳೆಯ, ಪುರುಷರಿಗೂ ಗೆಳೆಯ, ಸ್ತ್ರೀಯರಿಗೂ ಗೆಳತೆ, ಪುರುಷರಿಗೂ ಗೆಳೆಯ. ಸ್ತ್ರೀಯರಲ್ಲಿ ಅವನು ಸ್ತ್ರೀ ರೂಪದಿಂದ ಬಿಂಬನಾಗಿದ್ದಾನೆ, ಪುರುಷರಲ್ಲಿ ಪುರುಷ ರೂಪದಿಂದ ಬಿಂಬನಾಗಿದ್ದಾನೆ.
ಎಲ್ಲರಲ್ಲೂ ಕೂಡ ಇದ್ದೇ ಇದ್ದಾನೆ. ಸಾಮಾನ್ಯತಃ ಕಿಂ ವಿಷಯೋಪಪಾದನೆ, ಯಾಕೆ ಆ ವಿಷಯವನ್ನು ಮತ್ತೆ ಮತ್ತೆ ಚರ್ಚೆ ಮಾಡಿ ಅದನ್ನು ತುಂಬ ಗೋಜಲಾಗಿ ಮಾಡಿ ಕೊನೆಗೆ ಈ ಗೊಡವೆ ಬೇಡ ಅಂತ ಯಾಕೆ ಅದನ್ನ ಕಿತ್ತು ಹಾಕ್ತೀರಿ, ಅದನ್ನ ಯಾಕೆ ದೂರ ತಳ್ತೀರಿ? ವಿಷಯೋಪಪಾದನೆ ಅಂತ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ. ಯಾಕೆ ವಿಷಯ ಭೋಗದಲ್ಲಿ ಮಗ್ನರಾಗ್ತೀರಿ ಅಂತ ಇನ್ನೊಂದು ಅರ್ಥ ಇದೆ. ಇಷ್ಟು ಸರಳವಾದ ವಿಷಯವನ್ನು ಯಾಕೆ ನೀವು ಗೋಜಲನ್ನಾಗಿ ಮಾಡ್ಕೊಂಡಿದ್ದೀರಿ ಅಂತನೂ ಅದಕ್ಕೆ ಅರ್ಥ ಆಗ್ತದೆ. ಅದನ್ನೇ ನಾವು ಬಹಳ ತೀಕ್ಷ್ಣವಾದ ಪ್ರಮಾಣಗಳಿಂದ, ಪ್ರಬಲವಾದ ಪ್ರಮಾಣಗಳಿಂದ, ತರ್ಕ ವಿತರ್ಕಗಳ ಮೂಲಕ ದೊಡ್ಡ ಸಭೆ ಏರ್ಪಡಿಸಿ ತೀರ್ಮಾನ ಮಾಡಬೇಕಾದ ವಿಷಯನ ಅದು. ತುಂಬಾ ಸರಳವಾದ ವಿಷಯ. ನಮ್ಮ ಮನಸ್ಸಿನಲ್ಲಿ ಭಗವಂತ ಇದ್ದೇ ಇದ್ದಾನೆ. ಅವನನ್ನು ಉಪಾಸನೆ ಮಾಡ್ಲಿಕ್ಕೆ ಏನು ಕಷ್ಟ? ದೇವತೆಗಳೇ ಉಪಾಸನೆ ಮಾಡ್ತಾರೆ, ನಮ್ಮಂಥವ್ರೆಲ್ಲ ಉಪಾಸನೆ ಮಾಡಬಾರದು ಅಂತ ಯಾರು ಕೂಡ ಅದನ್ನ ಕುಂಟು ನೆಪ ಹೇಳಿ ತಪ್ಪಿಸ್ಕೋಬಾರದು. ಪ್ರತಿಯೊಬ್ಬರಿಗೂ ಕೂಡ ಅದು ಸಾಧ್ಯ ಇದ್ದೇ ಇದೆ. ಅದರಿಂದ ಅವರು ಅದನ್ನ ಮಾಡ್ಬೋದು, ಖಂಡಿತವಾಗಿಯೂ ಮಾಡ್ಬೋದು. ತಮಗೇನು ಸಾಧ್ಯ ಇದೆ ಅದು ಮಾಡಲೇಬೇಕು. ಗೀತಾ ಪ್ರಸ್ಥಾನ ಅದನ್ನ ತುಂಬಾ ಚೆನ್ನಾಗಿ ಹೇಳ್ತದೆ. ಅನೇಕ ಸರಿ ಆ ಶ್ಲೋಕ ನಾನು ಹೇಳಿದ್ದೇನೆ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ. ಭಗವಂತನನ್ನ ತಿಳಿದ್ರೆ ಕೂಡ ಮುಕ್ತಿ ಆಗ್ತದೆ ಅಂತ. ಅದೇನು ತಿಳಿದ್ರೆ ಕೂಡ ಅಂದ್ರೆ ಏನಾಗುತ್ತೆ? ತಿಳಿದೇ ಇದ್ರೂ ಮುಕ್ತಿ ಆಗ್ತದೆ ಅಂತ ಅರ್ಥನ? ಅದಕ್ಕೊಂದು ಮಾತು ಅರ್ಥ ಇದೆ. 5 ಸ್ಟೆಪ್ಗಳನ್ನು ಹೇಳ್ತಾರೆ ಅಲ್ಲಿ. ಅದನ್ನ ನಾವು ಮತ್ತೆ ಕೇಳ್ತಾ ಇರಬೇಕು. ಭಗವಂತನನ್ನು ತಿಳಿದ್ರೂ ಮುಕ್ತಿ ಆಗ್ತದೆ. ಹಾಗಾದ್ರೆ ಇನ್ನೇನು ತಿಳಿದ್ರು ಅಂದ್ರೆ ಏನರ್ಥ ನಿಮ್ಮ ಮಾತು ಅಂದ್ರೆ? ಶಾಸ್ತ್ರಂ ಶ್ರುತ್ವ ತತ್ವಧಿಕಂ. ಶಾಸ್ತ್ರವನ್ನು ಶ್ರವಣ ಮಾಡಿ ಅದ್ರ ಮೂಲಕ ಜ್ಞಾನ ಪಡ್ಕೊಂಡು ಮುಕ್ತಿಯನ್ನು ಪಡ್ಕೋತೀವಲ್ಲ, ಅದು ಹೆಚ್ಚಿನ ಮುಕ್ತಿ, ಹೆಚ್ಚಿನ ಜ್ಞಾನ, ಹೆಚ್ಚಿನ ಸುಖ. ಯಾವತ್ತು ಹೆಚ್ಚು ಜ್ಞಾನ ಬಂದಷ್ಟು ಹೆಚ್ಚಿನ ಸುಖ, ಕಡಿಮೆ ಜ್ಞಾನ ಕಡಿಮೆ ಸುಖ ಮುಕ್ತಿಯಲ್ಲಿ. ಶಾಸ್ತ್ರವನ್ನು ಶ್ರವಣ ಮಾಡಿ ಜ್ಞಾನ ಪಡ್ಕೊಂಡು ಮುಕ್ತಿ ಪಡ್ಕೊಂಡ್ರೆ ಅದು ಇನ್ನೂ ಹೆಚ್ಚಿನ. ಶ್ರವಣ ಮಾಡೋದಕ್ಕಿಂತ ಮುಕ್ತವು ಸುಖಂ ತತ್ ಪಠತಃ, ನಾವು ಶಾಸ್ತ್ರ ಶ್ರವಣ ಮಾಡಿ ನಾವು ಪಠನ ಮಾಡಿದರೆ ಮತ್ತೆ ಅದು 3ನೇ ಗ್ರೇಡ್. ಅದು ಇನ್ನೂ ಹೆಚ್ಚಿನ ಸುಖ, ಹೆಚ್ಚಿನ ಜ್ಞಾನ, ಹೆಚ್ಚಿನ ಸುಖ. ವ್ಯಾಖ್ಯಾತುಸ್ತು ಸಮಂ ಮುಕ್ತವು ಸುಖಂ ನಾಣ್ಯಸ್ಯ ಕಸ್ಯಚಿತ್. ಒಬ್ಬರು ತಾವು ಶ್ರವಣ ಮಾಡಿದರು, ಮತ್ತೊಬ್ಬರು ತಾವು ಶ್ರವಣ ಮಾಡಿ ಪಠನ ಮಾಡಿದರು, ಇನ್ನೊಬ್ಬರು ಪಠನ ಮಾಡಿ ಸುಮ್ಮನೆ ಆಗಲಿಲ್ಲ, ಇನ್ನೊಬ್ಬರಿಗೆ ಅದನ್ನು ಪಾಠ ಹೇಳಿದರು, ಅವ್ರಿಗೆ ಇನ್ನೂ ಹೆಚ್ಚಿನ ಸುಖ. ತಥೋಧಿಕಂತು ದೇವಾನ ಮುಖ್ಯ ವ್ಯಾಖ್ಯಾ ಕೃತೋ ಹಿ ಸಹ. ಇನ್ನೂ ಹೆಚ್ಚಿನ ಸುಖ ಯಾರಿಗೆ ಅಂದ್ರೆ, ಹೆಚ್ಚಿನ ಜ್ಞಾನ, ಹೆಚ್ಚಿನ ಸುಖ ಯಾರಿಗೆ ಅಂದ್ರೆ ದೇವತೆಗಳಿಗೆ. ಯಾಕೆಂದ್ರೆ ಮುಖ್ಯವಾಗಿ ವ್ಯಾಖ್ಯಾನ ಮಾಡುವ ಶಕ್ತಿ ಇರೋದು ಯಾರಿಗೆ ಅಂದ್ರೆ ದೇವತೆಗಳಿಗೆ. ಅಥೋ ದೇವ ಸಂಶಯಚ್ಛಿದ ಅಂತ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದು ಒಂದು ಮುಕ್ತಿಯ ಗ್ರೇಡನ್ನು ಹೇಳುವಂತ ಭಾಗವೇ. ಆದ್ರಿಂದ ಏನಾದರೂ ಸಂಶಯಗಳನ್ನ, ಯಾರಿಗಾದ್ರೂ ಬಂದ ಸಂಶಯಗಳನ್ನ ಪೂರ್ಣವಾಗಿ ಪರಿಹರಿಸುವ ಶಕ್ತಿ ಯಾರಿಗಾದ್ರೂ ಇದ್ರೆ, ಮುಖ್ಯ ವ್ಯಾಖ್ಯಾನ ಮಾಡುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ದೇವತೆಗಳಿಗೆ ಮಾತ್ರ. ದೇವತೆಗಳು ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದ್ರಿಂದ ಆಚಾರ್ಯ ಇದಕ್ಕೊಂದು ಸ್ವಲ್ಪ ಏನೋ ಸಂಶಯ ಇದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ನಮ್ಮಂಥವ್ರನ್ನ ಜನ ಕೇಳ್ತಾರೆ. ದೇವತೆಗಳೇ ವ್ಯಾಖ್ಯಾನ ನೇರವಾಗಿ ಮಾಡೋದನ್ನ ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಇದಕ್ಕೊಂದಷ್ಟು ವ್ಯಾಖ್ಯಾನ ಮಾಡಿಕೊಡಿ, ಇದಕ್ಕೊಂದು ಅರ್ಥ ಹೇಳಿಕೊಡಿ ಅಂತ ನಮ್ಮನ್ನು ಕೇಳ್ತಾರೆ. ಅದರಿಂದ ನಾವೇನೇನೋ ವ್ಯಾಖ್ಯಾನ ಮಾಡ್ತೇವೆ, ಏನೋ ಸಂಶಯ ಪರಿಹಾರ ಮಾಡ್ತೇವೆ ಅಂತ ಹೋಗ್ತೇವೆ. ವಸ್ತುತಃ ಸರ್ವ ಸಂಶಯ ಪರಿಹಾರ ಮಾಡುವವರು, ಮುಖ್ಯ ವ್ಯಾಖ್ಯಾನ ಕರ್ತೃಗಳು ಆದವರು ದೇವತೆಗಳು ಅಂತ ಶಾಸ್ತ್ರ ಹೇಳಿದ್ರು. ಹಾಗಾದ್ರೆ 5 ಹೇಳಿದ್ರಲ್ಲ, ಮೊದಲನೇದಕ್ಕೆ ಮತ್ತೆ ಬರೋಣ. ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್. ಥ್ರೂ ಇನ್ಫಾರ್ಮಲ್ ವೇಸ್, ಕ್ಯಾಶುವಲಿ ಭಗವಂತನ ಕುರಿತಾಗಿ ಏನೇನೋ ಕಿವಿಗೆ ಬಿತ್ತು, ಒಂದಿಷ್ಟು ಕೇಳಬೇಕು ಅಂತ ಪ್ರಯತ್ನಪೂರ್ವಕವಾಗಿ ಮಾಡಿದ್ದಲ್ಲ, ಹೇಗೇಗೋ ಆಕಸ್ಮಿಕವಾಗೆಲ್ಲ ಕಿವಿಗೆ ಬಿತ್ತು. ಯಾವುದೂ ಆಕಸ್ಮಿಕ ಆಗೋದಿಲ್ಲ, ಭಗವಂತ ಬೀಳಿಸ್ತಾನೆ, ಅದು ವಿಷಯ ಬೇರೆ. ಅಂತೂ ನೀವು ಅಪೇಕ್ಷೆ ಪಟ್ಟಿರಲಿಲ್ಲ. ನೀವು ಅಪೇಕ್ಷೆ ಪಟ್ಟು ಅಲ್ಲ ಆ ಗುರುಗಳು ಮುಂದೆ ಹೋಗಿ ಕೂತು ಶ್ರವಣ ಮಾಡಿರಲಿಲ್ಲ, ನೀವು ಪಠನವೂ ಮಾಡಲಿಲ್ಲ, ನೀವು ವ್ಯಾಖ್ಯಾನವೂ ಮಾಡಲಿಲ್ಲ, ಸುಮ್ಮನೆ ಅಲ್ಲೆಲ್ಲ ಹಾದು ಹೋಗ್ತಾ ಇದ್ರಿ. ಏನೇನೋ ಕಿವಿಗೆ ಬೀಳುವಂತೂ ಇದು ಒಂದು ಬಿತ್ತು. ಕಿವಿಗೆ ಬಿದ್ದು ಉಳಿದೆಲ್ಲ ಸಂಗತಿಗಳಿಗಿಂತ ಈ ವಿಷಯದ ಬಗ್ಗೆ ಮನಸ್ಸು ಹೆಚ್ಚು ಲಗ್ನ ಆಯಿತು, ಅಲ್ಲಿ ನಮ್ಮ ಮನಸ್ಸು ಅಂಟಿಕೊಂಡಿತ್ತು. ಇದು ಜ್ಞಾತ್ವಾಪಿ. ಥ್ರೂ ಇನ್ಫಾರ್ಮಲ್ ವೇಸ್, ಥ್ರೂ ಕ್ಯಾಶುವಲ್ ವೇಸ್. ಹೀಗೆಲ್ಲ ಅದನ್ನ ಇಂಗ್ಲಿಷ್ ಶಬ್ದನೇ ಹೇಳಿದೆ. ಅಧಿಕೃತವಾಗಿ ತಿಳಿಯದೇ ಇದ್ರು, ಅನಧಿಕೃತವಾಗಿ ತಿಳಿದ್ರು ಅಂತ ಅದನ್ನ ವ್ಯಾಖ್ಯಾನ ಮಾಡಬಹುದಾ ಅಂತ ಕೆಲವ್ರನ್ನ ಕೇಳಿದ್ದಕ್ಕೆ, ಅನಧಿಕೃತ ಅಂತ ಅನ್ಬೇಡಿ, ಆ ಶಬ್ದಗಳನ್ನು ಪ್ರಯೋಗ ಮಾಡುವಾಗ ಮತ್ತೇನೋ ವಿವಾದ ಎದ್ದು ಬಿಡ್ತದೆ ಅಂತ ಕೆಲವು ಹಿರಿಯ ವಿದ್ವಾಂಸರೆಲ್ಲ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಹೇಳಿದ್ರು. ಅಂತೂ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಏನೋ ಘೋಷಣೆ ಆಗ್ತಿರ್ತದೆ. ಮತ್ತೇನೇನೋ ಭಗವಂತನ ಬಗ್ಗೆ ಯಾರೋ ಪ್ರವಚನ ಮಾಡ್ತಿರ್ತಾರೆ, ಇನ್ಯಾರೋ ಕೇಳ್ತಿರ್ತಾರೆ, ಏನೇನೋ ನಡೆದು ಬರ್ತಿರ್ತದೆ, ಯಾರೋ ಹಾಡು ಹೇಳ್ತಿರ್ತಾರೆ, ಹರಿಕಥೆ ನಡೀತಿರ್ತದೆ. ಆ ಎಲ್ಲ ಸಂಗತಿಗಳ ಮೂಲಕನೂ ಇನ್ಫಾರ್ಮಲಿ, ಕ್ಯಾಶುವಲಿ
ನಮ್ಮ ಕಿವಿಗೆ ಸತ್ಸಂಗತಿಗಳು ಬಿದ್ದಾಗ ಅದು ನಮ್ಮ ಜೀವಮಾನಕ್ಕೊಂದು ತಿರುವು ಕೊಡ್ತದೆ. ಜ್ಞಾಪಯತ್ತೇವ ಭಗವಾನ್ ನಿಮಿತ್ತೀಕೃತ್ಯ ಕಂಚನ ಅಂತ ಗೀತಾ ಪ್ರಧಾನಗಳಾಚಾರ ಅಂತ ಹೇಳ್ತಾರೆ. ಯಾರೋ ಒಬ್ಬರನ್ನ ನಿಮಿತ್ತವನ್ನಾಗಿ ಮಾಡಿಕೊಂಡು ಭಗವಂತ ನಿಮಗೆ ತಿಳಿಸ್ಬೇಕಾದ ಸಂಗತಿಯನ್ನ ತಿಳಿಸ್ತಾನೆ. ನಿಮ್ಮನ್ನ ಕೂತವ್ರನ್ನ ಮಲಗಿದ್ದವ್ರನ್ನ ಕೂಡಿಸ್ತಾನೆ, ಕೂತವ್ರನ್ನ ಏಳಿಸ್ತಾನೆ, ಎದ್ದವ್ರನ್ನ ಕುಣಿಸ್ತಾನೆ ಅಂತ ಅದಕ್ಕೆ ಬೇಕಾದ ಮಾರ್ಗವನ್ನು ಅವನು ತೋರಿಸಿ ಕೊಟ್ಟೇ ಕೊಡ್ತಾನೆ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ. ಆದ್ರಿಂದ ತುಂಬಾ ಸುಲಭ. ಎಷ್ಟು ನಮಗೆ ಸಾಧ್ಯವೋ ನಭಃ ಪತಂತಿ ಆತ್ಮಸಮಂ ಪತತ್ರಿಣ. ಇಲ್ಲೇ ಹಿಂದೆ ಬಂತು, ನಿನ್ನೆ ಮೊನ್ನೆ ಬಂತು. ಪಕ್ಷಿಗಳಿಗೆ ಎಷ್ಟು ಏರ್ಲಿಕ್ಕೆ ಸಾಧ್ಯವೋ ಅಷ್ಟು ಏರ್ತವೆ ಆಕಾಶದಲ್ಲಿ. ಪತಂತಿ ಅಂದ್ರೆ ಬರೀ ಹಾರ್ತವೆ ಅಂತಲ್ಲ, ಏರ್ತವೆ ಅಂತ. ಒಂದು ಪಾಯಿಂಟ್ನಲ್ಲಿ ಆ ಕಡೆ ಈ ಕಡೆ ಹಾರೋದು ಮಾತ್ರ ಮುಖ್ಯ ಅಲ್ಲ, ಏರುವುದು ಮತ್ ಮೇಲಕ್ಕೆ ಏರುವುದು ಮುಖ್ಯ. ಬರೇ ಹಾರುವುದಾಗಿದೆ ಆಕಾಶದಲ್ಲಿ ಹಾರ್ತವೆ ಪಕ್ಷಿಗಳು ಅಂತ ಹೇಳ್ತಿದ್ರಲ್ಲಿ. ಆಕಾಶದಲ್ಲಿ ಹಾರ್ತವೆ ಅಂತ ಹೇಳಲಿಲ್ಲ ಅವರು, ಆಕಾಶಕ್ಕೆ ಏರ್ತವೆ ಅಂತ ದ್ವಿತೀಯ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಹೆಚ್ಚು ಹೆಚ್ಚು ಏರ್ತವೆ ಅಂತ. ಪಕ್ಷಿಗಳು ತಮ್ಮ ಶಕ್ತಿ ಇದ್ದಷ್ಟು ಮೇಲ್ಮೇಲಕ್ಕೆ ಏರ್ತವೆ ಆಕಾಶದಲ್ಲಿ ಅಂತ ಅರ್ಥ ಅದಕ್ಕೆ. ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತ. ಹಾಗೆ ಪಕ್ಷಿಗಳಂತೆ ನಾವು ಕೂಡ, ಹೌದು ನಾವು ಪಕ್ಷಿಗಳೇ ಅಲ್ಲ, ದ್ವಾಸುಪರ್ಣ ಸೈಡಾ ಸಖಾಯ ಅಂತ ನಮ್ಮನ್ನು ಹಕ್ಕಿಗಳೇ ಅಂತಾನೆ ಶಾಸ್ತ್ರ ಹೇಳಿದೆ ಅಲ್ಲ, ನಾವು ಹಕ್ಕಿಗಳೇ. ಮತ್ತೆ ಅಲ್ಲಿ ಪತತ್ರಿಣ ಅಂತ ಬಂತಲ್ಲ, ಪತತ್ರಿ ಅಂದ್ರೆ ಪತಂತಂ ತ್ರಾಯತೆ ಇತಿ ಪತತ್ರಿ ಅಂತ. ಪತತ್ರ ಅಂತ ರೆಕ್ಕೆಗೆ ಪತತ್ರಿ ಅಂತ, ಪತತ್ರ ಅಂತ ಹೇಳ್ತಾರೆ. ರೆಕ್ಕೆ ಉಳ್ಳದ್ದಾದ್ರಿಂದ ಪಕ್ಷಿ ಪತತ್ರಿ, ಪತತ್ರಂ ಅಸ್ಯ ಅಸ್ತಿ ಇತಿ ಪತತ್ರಿ ಅಂತ. ರೆಕ್ಕೆಗೆ ಪತತ್ರ ಅಂತ ಯಾಕಂತಾರೆ ಅಂದ್ರೆ ಪತಂತಂ ತ್ರಾಯತೆ ಇತಿ ಪತತ್ರಂ. ಹಕ್ಕಿ ಗಮನಿಸಿ, ಹಾರದೆ ಹೋದ್ರೆ ಏನಾಗ್ತದೆ? ಬಿದ್ದು ಹೋಗ್ತದೆ. ಅದು ಹಾರ್ತಾನೆ ಇದ್ರೆ ಅಲ್ಲೇ ಇರ್ತದೆ, ಸ್ಟಾಗ್ನೆಂಟ್ ಆಗಿ ಅಲ್ಲೇ ಇರ್ತದೆ, ಅಥವಾ ಮುಂದಾದ್ರೂ ಹೋಗ್ತದೆ. ಕೆಲವು ಪಕ್ಷಿಗಳು ಅಲ್ಲೇ ರೆಕ್ಕೆ ಬಿಡಿಸಿ ನಿಂತ್ಕೊಂಡಿರ್ತವೆ ಆಕಾಶದಲ್ಲಿ, ಕೆಲವು ಹಾರ್ತಾ ಇರ್ತವೆ. ಅಂತೂ ನಮ್ಮನ್ನು ಪತನದಿಂದ ತಪ್ಪಿಸುವುದು ಯಾವುದು? ಆ ರೆಕ್ಕೆ ಚಲನೆ. ಅದು ಪಕ್ಷಿಗಳಿಗೆ ಮಾತ್ರ ಅಲ್ಲ, ಸೈಕಲ್ ಹೊಡೆಯೋರಿಗೂ ಕೂಡ ಅವ್ರು ಹಾಗೆ ನಿಂತ್ಬಿಟ್ರೆ ಬಿದ್ದು ಬಿಡ್ತಾರೆ, ಚಲನೆ ಇರಬೇಕು. ಹಾಗಾದ್ರೆ ಪಕ್ಷಿಗಳಿಗೆ ಪತನವನ್ನು ತಪ್ಪಿಸುವುದು ಯಾವುದು? ರೆಕ್ಕೆ. ನಾವು ಪಕ್ಷಿಗಳಂತೆ, ನಮಗೆ ಪತನವನ್ನು ತಪ್ಪಿಸುವುದು ಯಾವುದು? ಬುದ್ಧಿ. ಬುದ್ಧಿನೇ ಪಕ್ಷಿ. ಅದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಉಭವು ಪಕ್ಷವು ಅಂತ, ಉಭಾಭ್ಯಾಮ್ ಗೃಧ್ರ ಪಕ್ಷಾಭ್ಯಾಮ್ ಅಂತ. ಅದು ನಂಗೆಲ್ಲ ಸ್ಮರಣೆಗೆ ಬರ್ತಿಲ್ಲ, ಮತ್ತೊಮ್ಮೆ ಯಾವಾಗಾದ್ರೂ ಹೇಳ್ತೇನೆ. ಶಾಸ್ತ್ರಜ್ಞಾನ ಒಂದು, ಪರೋಕ್ಷ ಜ್ಞಾನ ಒಂದು, ಹೀಗೆಲ್ಲ ಬೇರೆ ಬೇರೆ ತರ ಹೇಳಿದ್ದಾರೆ. ಆ ಭಗವಂತನಿಗೆ ಮಾತ್ರ ಆ ಎರಡು ಪಕ್ಷಗಳಿಲ್ಲಂತೆ. ನಮಗ್ ಬೇಕದ ಆ ಪಕ್ಷ, ಶಾಸ್ತ್ರಜ್ಞಾನ, ಅದ್ರ ಮೂಲಕ ಶ್ರವಣ ಮನನ, ಇದೆಲ್ಲ ನಮಗ್ ಬೇಕು ಅಂತ. ಅವನು ಭಗವಂತನಿಗೆ ಅದ್ಯಾವುದು ಬೇಕಾಗಿಲ್ಲ, ನಮಗ್ ಬೇಕು. ಛಾಯಾ ತಪೋ ಯಸ್ಯ ಪಕ್ಷವು ಅಂತ ಹೀಗೆಲ್ಲ ಬಂದಿದೆ ಇಲ್ಲಿ. ಅಂತೂ ರೆಕ್ಕೆ ಅಂದ್ರೆ, ನಮಗ್ ರೆಕ್ಕೆ ಅಂದ್ರೆ ಬುದ್ಧಿ. ಆ ಬುದ್ಧಿಯನ್ನು ನಾವು ಯಾವತ್ತೂ ಅದು ಚೂಪಾಗಿರ್ಬೇಕಾದ್ರೆ, ಚಾಕು ತೀಕ್ಷ್ಣವಾಗಿರ್ಬೇಕಾದ್ರೆ ಮತ್ತೆ ಅದನ್ನು ಉಪಯೋಗ ಮಾಡ್ತಾ ಇರ್ಬೇಕು. ಬಿಟ್ಟು ಬಿಟ್ರೆ ಬಿದ್ದು ಹೋಗ್ತದೆ, ಆ ಚಾಕು ಹಾಳಾಗಿ ಹೋಗ್ತದೆ. ಹಾಗೆ ಬುದ್ಧಿನೂ ಕೂಡ ಅದು ಮತ್ತೆ ಉಪಯೋಗ ಮಾಡ್ತಾ ಇರಬೇಕು. ಅದು ನಮ್ಮನ್ನು ಪತನದಿಂದ ತಪ್ಪಿಸ್ತದೆ. ಅದಕ್ಕಾಗಿ ಪಕ್ಷಿಗಳನ್ನ ಪತತ್ರಿ ಅಂತ ಹೇಳಿದ್ರು. ಆ ಪಕ್ಷಿಗಳಿಗೆ ನಮ್ಮನ್ನು ಹೋಲಿಸಿದ್ರು. ನಮ್ಮ ಬುದ್ಧಿಯೇ ರೆಕ್ಕೆ, ಅದು ನಮ್ಮನ್ನು ಪತನದಿಂದ ತಪ್ಪಿಸ್ತದೆ. ಪಕ್ಷಿಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ಇರ್ತವೆ, ನಮಗೆಷ್ಟು ಸಾಧ್ಯವೋ ಅಷ್ಟು. ಯಾಕೆಂದ್ರೆ ಬೇರೆಯವರಿಗೆ ವಂಚನೆ ಮಾಡಬಹುದು, ತಂದೆ ತಾಯಂದ್ರಿಗೆ ವಂಚನೆ ಮಾಡ್ಬೋದು ಮನುಷ್ಯ, ಗುರುಗಳಿಗೆ ವಂಚನೆ ಮಾಡ್ಬೋದು. ಭಗವಂತನಿಗೆ ನಂಗೆ ಇದಕ್ಕಿಂತ ಹೆಚ್ಚಾಗೋದಿಲ್ಲ, ನಾನು ಕೇಳಬೇಡ, ನನ್ನಿಂದ ನಿರೀಕ್ಷೆ ಮಾಡಬೇಡ ಅಂತ ಭಗವಂತನನ್ನು ವಂಚಿಸ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಿಂಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀನು ಮಾಡಲೇಬೇಕದನ್ನ ಅಂತ ಭಗವಂತ ನಮ್ಮಿಂದ ನಿರೀಕ್ಷಿಸ್ತಾನೆ. ಮಾಡಿಸಿ, ನಮ್ಮ ಕೈಯಿಂದ ಮಾಡಿಸಿ ಅದಕ್ಕೆ ಬೇಕಾದಂತಹ ಸಾಧನವನ್ನು ಮಾಡಿಸ್ತಾನೆ. ಹೀಗೆ ಮೂಲತಃ ಸ್ತ್ರೀಯ ಪುರುಷನೇ ಆಗಿದ್ದು, ಏನೋ ಪಾಪದ ಕಾರಣದ ಸ್ತ್ರೀಯೇ ಆಗಿರ್ಲಿ, ಅಥವಾ ಸ್ವರೂಪತಃ ಸ್ತ್ರೀಯೇ ಆಗಿರ್ಲಿ, ಅದೇನೋ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಮಾರ್ಗ ಇದೆ, ಸಂಪ್ರದಾಯಗಳಿವೆ. ಯಾವ ಸಂಪ್ರದಾಯ ನಾವು ಮನಸ್ಸಿಗೆ ಹಿತ ಆಗ್ತದೋ ಅಂತ ಸಂಪ್ರದಾಯವನ್ನು ಅನುಸರಿಸಿ ಅವರ ಮಾರ್ಗದಲ್ಲಿ ಮುಂದುವರಿಬೇಕು. ಹೀಗೆ ಪೂರ್ವ ಜನ್ಮದಲ್ಲಿ ಶಾಸ್ತ್ರಾಭ್ಯಾಸ ಮಾಡಿ ಈಗ ಮಾಡ್ಲಿಕ್ಕೆ ಅವಕಾಶ ಇಲ್ಲದಿದ್ರೂ ಮುಕ್ತಿ ಪಡಿತಾನೆ ಅಂದಮೇಲೆ, ಪೂರ್ವ ಜನ್ಮದಲ್ಲಿಯೂ ಮಾಡಿ ಈಗೂ ಮಾಡ್ತಾ ಇರುವವನಿಗೆ ಮುಕ್ತಿ ಸಿಗ್ತದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕೇನೋ. ಅದರಿಂದ ಇದು ಎಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಡುವಂಥ ಮಾತು. ಆದರ ಜನನಾಯ ಅಂತ ವಿಷ್ಣು ತೀರ್ಥರು ಅದಕ್ಕಾಗಿ ಹೇಳ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಮಾರ್ಗದಿಂದ ಆ ಭಗವಂತನ ಮಾಯೆಯನ್ನು ದಾಟುವಂಥ
ಅವಕಾಶ ಶಕ್ತಿ ಅವ್ರಿಗಿದ್ದೇ ಇದೆ. ಕೆಲವರಿಗೆ ಕಡಿಮೆ ಇರ್ಬೋದು, ಕೆಲವರಿಗೆ ಹೆಚ್ಚಿರ್ಬೋದು. ಯಾರು ಅಂತರಂಗದಲ್ಲಿ ಭಗವಂತನ ಭಕ್ತ ಆಗಿದ್ದಾನೆ ಅವನು ಒಂದಲ್ಲ ಒಂದು ದಿವಸ ಭಗವಂತನ ಮಾಯೆಯನ್ನು ದಾಟಿಯೇ ದಾಟ್ತಾನೆ. ನಾನು ಅವತ್ತು ಹೇಳಿದ್ದೇನೆ, ಡಯಾಬಿಟಿಸ್ ಅಂತ ಅನ್ನೋದು ಹೋಗಬೇಕು, ಒಂದು ದಿವಸ ಹೋಗಲೇಬೇಕದು. ಈ ಶರೀರ ಹೋದಾಗಾದ್ರೂ ಹೋಗ್ಬೇಕಲ್ಲ. ಎಷ್ಟು ದಿವಸ ನಮ್ಮನ್ನು ಸತಾಯಿಸೋದಿದೆ, ಎಷ್ಟು ದಿವಸ ನಮ್ಗೆ ಅದು ತೊಂದರೆ ಕೊಡೋದಿದೆ. ಈ ಶರೀರ ಮಣ್ಣಾದಾಗ ಬೂದಿ ಆದಾಗ ಅದು ಹೋಗಲೇಬೇಕಲ್ಲ. ಹಾಗೆ ಮಾಯನೂ ಕೂಡ ಲಿಂಗದೇಹ ಇರುವ ತನಕ ನಮ್ಮನ್ನು ತೊಂದರೆ ಬಾಧೆಗೆ ಈಡು ಮಾಡ್ತದೆ. ಎಲ್ಲ ಹೋದಾಗ ಅದು ಹೋಗಲೇಬೇಕಲ್ಲ. ಹೋಗ್ಲಿಕ್ಕೆ ಸಾಧ್ಯ ಇದೆ, ತೀರಾ ಸಾಧಾರಣ ಮನುಷ್ಯನಿಗೂ ಕೂಡ ಆ ಅವಕಾಶ ಇದೆ ಅನ್ನೋದನ್ನ ಆ ಶಾಸ್ತ್ರ ತಿಳಿಸ್ತಾ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.